ದೆಹಲಿ, ಜಾರ್ಖಂಡ್ ನಂತರ ಗದಗದಲ್ಲೂ ಜೆನ್ಜಿ ಜನಾಕ್ರೋಶ. ರಕ್ತಸಹಿ ಮೂಲಕ ಗದಗ ಜೆನ್ಜಿಗಳು ವಿನೂತನ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬರ, ಉದ್ಯೋಗ, ಕುಡಿಯುವ ನೀರಿಗಾಗಿ ಗದಗದಲ್ಲಿ ಜೆನ್ಜಿ ಅಭಿಯಾನ ಆಗ್ತಾ ಇದೆ. ರಕ್ತ ಸಹಿ ಮಾಡಿ ಪಿಎಂ ಹಾಗೂ ಸಿಎಂಗೆ ಪತ್ರವನ್ನ ರವಾನಿಸೋಕೆ ಪ್ಲಾನ್ ಮಾಡಿದ್ದಾರೆ ಜೆನ್ಜಿಗಳು. ಮತದಾರರು ನಾಗರಿಕ ವೇದಿಕೆಯಿಂದ ಈ ವಿನೂತನ ಹೋರಾಟ ಆಗ್ತಾ ಇದೆ. ಈವರೆಗೆ 10,000 ಯುವಕರು ಮತದಾರರಿಂದ ರಕ್ತ ಸಹಿ ಸಂಗ್ರಹ ಮಾಡಿದ್ದಾರೆ. ದೃಶ್ಯದಲ್ಲಿ ಕಾಣಬಹುದು. ರಕ್ತ ಸಹಿಗೆ ರಕ್ತವನ್ನ ಕಲೆಕ್ಟ್ ಮಾಡ್ತಾ ಇರುವಂತದ್ದು. ರಕ್ತದಲ್ಲೇ ಅವರದ್ದೇ ರಕ್ತದಲ್ಲಿ ಸಹಿಯನ್ನ ಮಾಡಿ ಆ ಪತ್ರಗಳನ್ನ ಪಿಎಂ ಹಾಗೆ ಸಿಎಂಗೆ ರವಾನಿಸೋಕೆ ಪ್ಲಾನ್ ಮಾಡಲಾಗಿದೆ. ಗದಗ ತಾಲೂಕು ಬರಪೀಡಿತ ಪ್ರದೇಶ ಅನ್ನೋದಾಗಿ ಘೋಷಣೆ ಆಗಿದೆ. ಪರಿಹಾರಕ್ಕೆ ಬೇಡಿಕೆಯನ್ನ ಇಟ್ಟಿದ್ದೇವೆ. ಗದಗ ನಗರಕ್ಕೆ ಶಾಶ್ವತ ಹಾಗೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆಗೆ ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದಾರೆ. ಉದ್ಯೋಗ ಸೃಷ್ಟಿಗಾಗಿ ಗದಗ ಜಿಲ್ಲೆಯಲ್ಲಿ ಕೈಗಾರಿಕೆಯನ್ನ ಸ್ಥಾಪಿಸಬೇಕು ಅನ್ನೋದಾಗಿ ಒತ್ತಾಯವನ್ನ ಈ ವಿನೂತನ ಅಭಿಯಾನದ ಮೂಲಕ ಜೆನ್ಜಿಗಳು ಮಾಡ್ತಾ ಇದ್ದಾರೆ. ದೆಹಲಿ ಮತ್ತು ಜಾರ್ಖಂಡ್ ಮಾದರಿಯಲ್ಲಿ ಜೆನ್ಜಿ ಹೋರಾಟ ಗದಗ್ನಲ್ಲೂ ಕೂಡ ಆರಂಭ ಆಗಿದೆ ಅಂತ ಹೇಳ್ಬೋದು. ನಾವೀಗ ಗದಗ್ನ ಬೆಟಗೇರಿಯ 4ನೇ ವಾರ್ಡ್ನಲ್ಲಿದ್ದೇವೆ. ಇಲ್ಲೂ ಕೂಡ ತಾವೇನು ಗಮನಿಸ್ತಾ ಇದ್ದೀರಿ, ಯುವಕರು ಪತ್ರವನ್ನ ಬರೆಯುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುವಂತಹ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಜೆನ್ಜಿ ಮತದಾರರು ಮತ್ತು ನಾಗರಿಕ ವೇದಿಕೆ ಮೂಲಕ ಈ ಪತ್ರ ಚಳವಳಿ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ 3 ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಗದಗ ಬೆಟಗೇರಿಯನ್ನ, ಗದಗ ಜಿಲ್ಲೆಯನ್ನ ಬರಗಾಲು ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಬೇಕು. ಜೊತೆಗೆ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಲಿಕ್ಕೆ ಕೈಗಾರಿಕೆಗಳನ್ನ ಓಪನ್ ಮಾಡಬೇಕು. ಜೊತೆಗೆ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಪ್ರಮುಖ ಬೇಡಿಕೆಯನ್ನ ಇಟ್ಕೊಂಡು ಈ ಹೋರಾಟವನ್ನ ಯುವಕರು ಮಾಡ್ತಾ ಇದ್ದಾರೆ. ಕೆಲ ಯುವಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಮುಖ್ಯ ಬೇಡಿಕೆ ಅಂದ್ರೆ ನಮ್ಮ ಗದಗ ಮತಕ್ಷೇತ್ರದಲ್ಲಿ ಯುವಕರಿಗೆ ಮೊದಲನೇದಾಗಿ ಉದ್ಯೋಗ ಸೃಷ್ಟಿ ಇಲ್ಲ. ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ನಾವು ವಿನಮ್ರವಾಗಿ ವಿನಂತಿಯನ್ನು ಮಾಡ್ಕೊತೀನಿ. ಎಷ್ಟೋ ಜನ ಸ್ಕೂಲ್ ಕಲಿತಾರೆ, ಶಾಲೆ ಕಲಿತಾರೆ, ಆದವ್ರಿಗೆ ಉದ್ಯೋಗ ಸೃಷ್ಟಿ ಇಲ್ಲ. ಒಂದು ಒಳ್ಳೆಯದಾಗಿ ಅಂತ ಫ್ಯಾಕ್ಟ್ರಿ ಆಗಿರ್ಬೋದು, ಕಾರ್ಖಾನೆ ಆಗಿರ್ಬೋದು ಕಟ್ಟಿಸಿ ಉದ್ಯೋಗರಿಗೆ ಕೈಗಾರಿಕೆ ಸೃಷ್ಟಿಯನ್ನು ಉದ್ಯೋಗ ಸೃಷ್ಟಿ ಮಾಡಿಕೊಡ್ರಿ ಅಂತೇಳಿ ವಿನಂತಿ ಮಾಡ್ಕೊತೀವಿ. ಅದಾದ ನಂತರ ಬರಗಾಲ ನಮ್ಮ ಗದಗದಲ್ಲೇ ಇರೋದು. ನೀರಿನ ಸಮಸ್ಯೆ 25 ದಿನಕ್ಕೊಂದು ನೀರು ಬಿಡ್ತಾರೆ. ನಮ್ಗೆ 3 ದಿನಕ್ಕೊಮ್ಮೆ ನೀರು ಬಿಡುವಂಥ ವ್ಯವಸ್ಥೆ ಎಚ್ ಕೆ ಪಾಟೀಲ್ ಸಾಹೇಬರು ಮಾಡಬೇಕು. ಅನಿಲ್ ಮಣಿಸ್ಕರ್ ಅವರ ನೇತೃತ್ವದಲ್ಲಿ ನಾವು ರಕ್ತ ಸಹಿಯನ್ನು ಮಾಡಿದ್ದೇವೆ. ನಾವು ಈ ಮುಖ್ಯವಾಗಿ ರಕ್ತ ಸಹಿ ಅಭಿಯಾನ ಮಾಡೋ ದೃಷ್ಟಿ ಆಗಲೇ ಸಾಕಷ್ಟು ಜನ ಎಲ್ಲರೂ ಹೇಳಿದ್ರು. ಎಲ್ಲ ರೀತಿ ನಾವು ಮನವಿ ಮಾಡ್ಕೊಳ್ಳೋದಾತ, ಬೇಡಿಕೆ ಇಡೋದಾತ. ನಾವು ನೋಡ್ಬೋದು, ನಮ್ಮ ಜಿಲ್ಲೆಯಾಗಿ 26 ವರ್ಷ ಆಯ್ತು. ಮುಖ್ಯವಾಗಿ ಈ ನಮ್ಮ ಜೆನ್ಜಿ ಮತದಾರರು ಅನ್ನೋದನ್ನು ನಾವು ಏನು ತೊಗೊಂಡಿದ್ದೀವಿ, ಯಾವುದೇ ರೀತಿಯಾದಂಥ ಇಲ್ಲಿ ಶಾಸಕರಾಗಿರ್ಬೋದು 70 ವರ್ಷಲಿಂದ ಆಡಳಿತ ಮಾಡ್ಕೊಂಡು ಬಂದಾರ. ನೀವು ನೋಡ್ಬೋದು, ಕರೆಕ್ಟಾಗಿ ಒಂದು ಸರ್ಕಾರಿ ಕಾಲೇಜ್ಗಳಿಲ್ಲ, ಇದ್ರೂ ಅಲ್ಲಿ ಅಧ್ಯಾಪಕರುಗಳಿಲ್ಲ. ಈ ನೀರಿನ ಸಮಸ್ಯೆ ಆಗಿರ್ಬೋದು, ಬೇಸಿಕ್ ಫೆಸಿಲಿಟೀಸ್ ಕೊಡೋದ್ರದೊಳಗೆ ಸರ್ಕಾರ ಮತ್ತು ಇಲ್ಲಿ ಶಾಸಕರು ವಿಫಲರಾಗ್ಕೊಂತಾರೆ. ಇಲ್ಲಿವರೆಗೂ ಇಲ್ಲ ಅಂದರೂ ಒಂದು 15,000 ಅಧಿಕ ನಾವೆಲ್ಲ ರಕ್ತ ಸಹಿ ಅಭಿಯಾನ ಮಾಡೀವಿ. ನಮ್ಮ ಟಾರ್ಗೆಟ್ 40,000 ಸರ್ಕಾರದ ಗಮನಕ್ಕೆ ತೊಗೊಂಬರ್ತೀವಿ. ನಮ್ಮ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಸ್ಕಿಲ್ಡ್ ಯುವಕರದಾರ. ಆದರೂ ಕೂಡ ನಮ್ಮ ಗದಗ ಜಿಲ್ಲೆಯಲ್ಲಿ ಯಾವುದೇ ಕೈಗಾರಿಕೆಗಳಿಲ್ಲ. ಯಾವುದೇ ಒಂದು ಉದ್ಯೋಗ ಹೋಗ್ಬೇಕಂದ್ರೆ ಬೇರೆ ಜಿಲ್ಲೆಗಳಿಗೆ ನಾವು ಉದ್ಯೋಗ ಮಾಡೋಕೆ ಹೋಗ್ಬೇಕು. ಪಕ್ಕದ ಹುಬ್ಳಿ ನೋಡಿದಾಗ ನಮಗೊಂಥರ ಬೇಜಾರು ಅನ್ನಿಸ್ತೈತಿ. ಕೊಪ್ಪಳದೊಳಗೆ ಕೈಗಾರಿಕೆಗಳದಾವು. ಇಲ್ಲೆಲ್ಲ ವಿದ್ಯೆಯನ್ನು ತಗೊಂಡು ಇಲ್ಲೆಲ್ಲ ಎಜುಕೇಷನ್ ಮಾಡಿದ ಯುವಕರಿದ್ದರೂ ಕೂಡ ಅವರಿಗೆ ಒಂಥರ ನಿರುದ್ಯೋಗದ ಅಭಾವ ಇಲ್ಲಿ ಕಾಡಕತ್ತೈತಿ. ಯಾಕಂದ್ರೆ ಇಲ್ಲಿ ಯಾವುದೇ ಕೈಗಾರಿಕೆಗಳು ಕೂಡ ಇಲ್ಲ. ಕಳೆದ 50-60 ವರ್ಷದಿಂದ ಇಲ್ಲಿ ಆಳುವಂಥ ರಾಜಕಾರಣಿಗಳಾಗಿರ್ಬೋದು, ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು, ಎಲ್ಲರೂ ಆಗಿರ್ಬೋದು, ಯಾರೂ ಕೂಡ ಇವತ್ತಿನವರೆಗೂ ಗದಗ ನಗರವನ್ನು ಒಂದು ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸಕ್ಕೆ ಯಾರೂ ಕೈ ಹಾಕಿಲ್ಲ. ಇದರಿಂದ ನಮಗೆ ಭಾಳ ಬೇಜಾರಾಗೈತಿ. ಇದು ಜೆನ್ಜಿ ಮತದಾರರು ಮತ್ತು ನಾಗರಿಕ ಸದಸ್ಯರ ಮಾತಾಗಿದೆ. ಗದಗ್ನ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಶಿವಮೊಗ್ಗ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.